3 ದಿವಸದಿಂದ ಕೂಡ ಭಕ್ತಾದಿಗಳು ಕಾಯ್ತಾ ಇದ್ದಾರೆ. ಒಂದು ಒಂದು ದಿನದ ದರ್ಶನಕ್ಕಾಗಿ ಹಿಂದಿನ ದಿನನೇ ಬಂದು ಸಹಸ್ರಾರು ಸಂಖ್ಯೆಯ ಭಕ್ತಾದಿಗಳು ದೇವಸ್ಥಾನದಲ್ಲಿ ಬಂದು ಮಲಗ್ತಾ ಇದ್ದಾರೆ. ಹೆಸರು ನೋಂದಾಯಿಸಬೇಕು, ಪೂಜಾ ಟಿಕೆಟ್ಗಳನ್ನ ತಗೊಬೇಕು ಅಂತ. ಅಷ್ಟು ಒಂದು ಭಕ್ತ ಸಮೂಹ ಇಲ್ಲಿ ಬರೋದಕ್ಕೆ ಕಾರಣ ಅವರ ಕಷ್ಟಗಳ ಪರಿಹಾರವಾಗ್ತಾ ಇದೆ. ಯಾವುದೇ ರಾಜ್ಯದಿಂದ, ಹಳ್ಳಿಗಳಿಂದ, ಜಿಲ್ಲೆಗಳಿಂದ, ತಾಲೂಕು, ಹೋಬಳಿ ಮಟ್ಟದಿಂದಲೂ ಕೂಡ ಬಹಳ ಬಹಳ ದೂರ ದೂರದ ಊರುಗಳಿಂದ ಭಕ್ತ ಸಮೂಹ ಸನ್ನಿಧಾನಕ್ಕೆ ಆಗಮಿಸ್ತಾ ಇದೆ. ದೇವಸ್ಥಾನದ ಯಾವುದೇ ಭಾಗದಲ್ಲಿ ನೋಡಿ, ಎಲ್ಲ ಕಡೆ ಜನ ತುಂಬಿದ್ದಾರೆ, ಎಲ್ಲ ಕಡೆಯಿಂದ ಜನ ಬರ್ತಾ ಇದ್ದಾರೆ. ಎಲ್ಲ ಕಡೆಯಿಂದ ಬಂದಂತಹ ಜನಗಳಿಗೆ ಅನ್ನ ಪ್ರಸಾದ ವಿನಿಯೋಗ ಆಗಿರ್ಬೋದು, ಸ್ನಾನ ಶೌಚಾಲಯಕ್ಕಾಗಿರ್ಬೋದು, ಪ್ರಸಾದ ಊಟ ತಿಂಡಿಗಾಗಿರ್ಬೋದು, ದೇವಸ್ಥಾನ ಆಡಳಿತ ಮಂಡಳಿ ಏನೇನು ಮಾಡೋದಕ್ಕೆ ಸಾಧ್ಯ ಇದೋ ಎಲ್ಲದೂ ಕೂಡ ಮಾಡಿಕೊಡೋದಂಥ ಪ್ರಯತ್ನ ಮಾಡ್ತಾ ಇದೆ. ಯಾವುದೇ ರಾಜಕಾರಣಿಗಳ ಹತ್ರ, ಎಮ್ ಎಲ್ ಎಗಳ ಹತ್ರ ಡೊನೇಷನ್ಸ್ಗಳನ್ನ ತಗೊಂಡಲ್ಲೇ, ದೇಣಿಗೆಯನ್ನು ಇಸ್ಕೊಂಡಲ್ಲೇ ಈ ಕ್ಷೇತ್ರ ಯಶಸ್ವಿಯಾಗಿ ಮುಂದೆ ಸಾಗ್ತಾ ಇದೆ. ಇಡೀ ಭಾರತ ಏಕೈಕ ದೇವಾಲಯ ಮಹಾಮೃತ್ಯುಂಜಯ ಸನ್ನಿಧಾನ.